ರಾಜ್ಯಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಇದರಿಂದ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ಡ್ಯಾಮ್ ಇದು. ಟಿಬಿ ಡ್ಯಾಮ್ಗೆ ಭಾರೀ ಪ್ರಮಾಣದ ಒಳಹರಿವು ದಾಖಲಾಗ್ತಾ ಇದೆ. ನದಿಗೆ 1,50,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ತುಂಗಭದ್ರೆಯ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂಥದ್ದು. ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಧಾರಾಕಾರ ಮಳೆಯಿಂದ ಅದರ ನಯನ ಮನೋಹರವಾದಂತಹ ರುದ್ರ ರಮಣೀಯವಾದಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಷ್ಟೂ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದೆ. ಹಾಲ್ನೊರೆಯ ರೀತಿಯಲ್ಲಿ ಹೇಗೆ ನೀರು ಧುಮ್ಮಿಕ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇದನ್ನು ನೋಡಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬರ್ತಾ ಇದ್ದಾರೆ. ಡ್ರೋನ್ ಕಣ್ಣಲ್ಲಿ ತುಂಗಭದ್ರಾ ಡ್ಯಾಮ್ ಕಂಡಿದ್ದು ಹೀಗೆ. ಕಲ್ಯಾಣ ಕರ್ನಾಟಕ ಜೀವನಾಡಿಯಾಗಿರುವಂಥ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ತುಂಗಭದ್ರಾ ಜಲಾಶಯ 33 ಕ್ರಸ್ಟ್ ಗೇಟ್ಗಳ ಮೂಲಕ 1,50,000 ಕ್ಯೂಸೆಕ್ಸ್ ಅನ್ನು ನದಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ದೃಶ್ಯದಲ್ಲಿ ಅಂದರೆ ಡ್ರೋನ್ ಮೂಲಕ ಪಲ್ವಿ ಟಿವಿ ವೀಕ್ಷಕರಿಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ನಾವು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯ ಕೆಳಭಾಗದಲ್ಲಿದ್ದೀವಿ. ಕೆಳಭಾಗದಿಂದ ನಿಮಗೆ ಡ್ರೋನ್ ಮೂಲಕ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ವಿಶೇಷವಾಗಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು 33 ಕ್ರಸ್ಟ್ ಗೇಟ್ಗಳ ಮೂಲಕ ಡ್ರೋನ್ ಮೂಲಕ ಯಾವ ರೀತಿ ಏನಂದ ತುಂಗಭದ್ರಾ ಜಲಾಶಯ ವಿಹಂಗ ನೋಟ ಕಾಣಬಹುದಾಗಿದೆ. ಮನೋಹರವಾಗಿ ಸುಂದರವಾಗಿ ಏನಪ್ಪ ಅಂದ್ರೆ 33 ಗೇಟ್ಗಳ ಮೂಲಕ ಈಗ ನೀರು ಬಿಡುಗಡೆ ಕೆಳಗೆ ಬೀಳ್ತಾ ಇರೋದನ್ನು ನೋಡ್ತಾ ಇರ್ಬೋದು. ಹಿಂದೆ ನೀರಲ್ಲಿ ಏನಪ್ಪ ಅಂದ್ರೆ ನದಿ ಅಂದರೆ ಡ್ಯಾಮಿಗೆ ಒಳ ಬರುವಂಥ ನೀರು ಸಹ ಕಾಣ್ತಾ ಇದ್ವಿ. ಮತ್ತು ಹೊರ ಬರುವ ಅಂದರೆ 1,50,000 ಕ್ಯೂಸೆಕ್ ನದಿಗಳ ಮೂಲಕ ಅಂದರೆ ಗೆಸ್ಟ್ ಗೇಟ್ಗಳ ಮೂಲಕ ನದಿಗೆ ಬಿಡುಗಡೆ ಮಾಡ್ತಾರೆ. ಅದನ್ನು ಸಹ ಏನಂದ್ರೆ ಡ್ರೋನ್ ಮೂಲಕ ಕಾಣಬಹುದಾಗಿದೆ. ಯಾಕಂದರೆ ಈಗಾಗಲೇ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಬರ್ತಾ ಇರೋದ್ರಿಂದ ಕಾರಣಕ್ಕಾಗಿ ಭದ್ರಾ ತುಂಗ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯ ಈಗ ಜುಲೈ ತಿಂಗಳಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ ಕಾರಣಕ್ಕಾಗಿ ಬಂದಂಥ ನೀರನ್ನು 1,50,000 ಕ್ಯೂಸೆಕ್ಸ್ ಬಂದಂಥ ನೀರನ್ನು ನದಿಗಳ ಮೂಲಕ ನೀರು ಬಿಡುಗಡೆ ಮಾಡ್ತಿದ್ರೆ ಈ ದೃಶ್ಯವೆಲ್ಲ ನಿಮ್ಮ ಪಬ್ಲಿಕ್ ಟಿವಿ ವೀಕ್ಷಕರಿಗಾಗಿ ನಾವು ಡ್ರೋನ್ ಮೂಲಕ ವಿಶೇಷವಾಗಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಸಂಪೂರ್ಣವಾಗಿ ಈಗ ಇದು ತುಂಗಭದ್ರಾ ಜಲಾಶಯ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳ ಜೀವನಾಡಿಯಾಗಿದೆ. ಅಷ್ಟೇ ಅಲ್ಲ, ತೆಲಂಗಾಣ ಮತ್ತು ಆಂಧ್ರ ಜಿಲ್ಲೆಗಳಿಗೂ ಇದು ಜೀವನಾಡಿಯಾಗಿದೆ. ಯಾಕಂದರೆ ಕೃಷಿಗೆ ಆಗಿರ್ಬೋದು ಮತ್ತು ಕೈಗಾರಿಕೆಗೆ ಆಗಿರ್ಬೋದು ಮತ್ತು ಜಾನುವಾರುಗಳಿಗೂ ಸಹ ಇದೇ ನೀರನ್ನು ನೆಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಳೆದ ವರ್ಷ ಅಂದರೆ ಬರಗಾಲ ಬಿತ್ತು. ಈ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಅನುಭವಿಸಿದ್ರು ಈ ಭಾಗದ ರೈತರು. ಈಗ ಖುಷಿಯಾಗಿ ವ್ಯಕ್ತಪಡಿಸ್ತಾರೆ. ಈ ಕಾರಣಕ್ಕಾಗಿ ಪಬ್ಲಿಕ್ ಟಿವಿ ವೀಕ್ಷಕರಿಗಾಗಿ ನಾನು ಡ್ರೋನ್ ಮೂಲಕ ವಿಶೇಷವಾಗಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಗಂಗೆ ಸ್ಥಾನ ತುಂಗೆ ಪಾನ ಎಂಬುದು ಹಳೆ ಮಾತಾಗಿದೆ. ಈಗ ತುಂಗಭದ್ರಾ ಜಲಾಶಯ ನೋಡೋಣ ಬನ್ನಿ ವೀಕ್ಷಕರೇ. ಯಾಕಂದರೆ ತುಂಗಭದ್ರಾ ಜಲಾಶಯ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ನಾನೇಂದರೆ ಡ್ರೋನ್ ಮೂಲಕ ತೋರಿಸುವಂಥ ಕೆಲಸ ಮಾಡಿದ್ದೀನಿ. ಈಗ ಯಾವ ರೀತಿ ಸುಂದರವಾದ ಮನೋಹರವಾಗಿರುವಂಥ ದೃಶ್ಯಗಳನ್ನು ನಮ್ಮ ಡ್ರೋನ್ ಮೂಲಕ ದೃಶ್ಯಗಳನ್ನು ತೆಗೆದು ತೋರಿಸಿದ್ದೀನಿ ವೀಕ್ಷಕರೇ. ಕ್ಯಾಮ್ರಾ ಪರ್ಸನ್ ವಿನೇಕ್ ಜೊತೆ ಮುಖಂಡಗತಿ ಪಲ್ವಿ ಟಿವಿ ಕೊಪ್ಪಳ.